ಕರಾವಳಿ ಭಾಗದಲ್ಲಿ ದೈವಾರಾಧನೆಗೆ ವಿಶಿಷ್ಟ ಸ್ಥಾನವಿದೆ. ದೈವಗಳ ಮೇಲೆ ತುಳುವರಿಗೂ ಅಷ್ಟೇ ನಂಬಿಕೆಯೂ ಇದೆ. ಇದರ ಜೊತೆ ಪ್ರೇತಾತ್ಮ, ಬ್ರಹ್ಮರಾಕ್ಷಸಗಳ ಇರುವಿಕೆಯ ಬಗ್ಗೆಯೂ ಸಾಕಷ್ಟು ನಂಬಿಕೆಗಳಿವೆ. ಆದರೆ ಇಲ್ಲಿ ಬುಧವಾರ ನಡುರಾತ್ರಿಯಲ್ಲಿ ಊರ ದೈವದಿಂದ ವಿಶೇಷ ಕಾರ್ಯವೊಂದು ನಡೆದಿದ್ದು, ಅದು ಎಷ್ಟು ವಿಶೇಷ ಅಂದರೆ ಅದಕ್ಕಾಗಿ ರಾತ್ರಿ 10 ಗಂಟೆಯ ಬಳಿಕ ಜನರು ದೈವದ ಸಾನ್ನಿಧ್ಯ ಹೊರತುಪಡಿಸಿದರೆ ಮನೆಯಲ್ಲೇ ಇರಬೇಕು ಎಂಬ ಎಚ್ಚರಿಕೆ ನೀಡಲಾಗಿತ್ತು. 12 ಗಂಟೆಯಾಗುತ್ತಿದ್ದಂತೆ ಅಲ್ಲಿ ನಡೆದ ಆ ಕಾರ್ಯ ಮೈ ನವಿರೇಳಿಸುವಂತಹದಾದ ಕಾರ್ಯವೊಂದು ನಡೆದಿದೆ. ಊರಿನ ಜನರಿಗೆ ಕಾಡುತ್ತಿದ್ದ ಬ್ರಹ್ಮರಾಕ್ಷಸನ ಕಾಟಕ್ಕೆ ಬೇಸತ್ತು ದೈವರಾಜ ಬಬ್ಬುಸ್ವಾಮಿಯ ಮೊರೆ ಹೋಗಿದ್ದರು. ಈ ಹಿನ್ನೆಲೆ ನಡುರಾತ್ರಿಯಲ್ಲಿ ಬ್ರಹ್ಮರಾಕ್ಷಸನ ಉಚ್ಚಾಟನೆ ನಡೆದಿದೆ. ಮಂಗಳೂರು ನಗರದ ಕೊಟ್ಟಾರ ಬಳಿಯ ದೇರೆಬೈಲ್ನ ಗ್ರಾಮಸ್ಥರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದು, ಬ್ರಹ್ಮರಾಕ್ಷಸನಿಂದಲೇ ಈ ರೀತಿ ನಾನಾ ತೊಂದರೆಗಳು ಎದುರಾಗಿದ್ದವು ಅನ್ನೋದು ಜ್ಯೋತಿಷ್ಯರ ಮೂಲಕವೂ ಗ್ರಾಮಸ್ಥರಿಗೆ ಕಂಡುಬಂದಿತ್ತು. ಇದರ ಜೊತೆ ಈ ಗ್ರಾಮದ ಆರಾಧ್ಯ ದೈವ ಆಗಿರೋ ಮಹಾದೇವರಾಜ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆರಂಭ ಮಾಡುವ ಮೊದಲು ದೇವಸ್ಥಾನದವರು ಪ್ರಶ್ನಾಚಿಂತನೆ ನಡೆಸಿದಾಗ ಅಲ್ಲೂ ಈ ಬ್ರಹ್ಮರಾಕ್ಷಸನ ತೊಂದರೆ ಇರುವುದು ಬೆಳಕಿಗೆ ಬಂದಿದೆ. ಇಡೀ ಊರಿನವರು ಸೇರಿ ಈ ಬ್ರಹ್ಮರಾಕ್ಷಸನ ಉಚ್ಚಾಟನೆ ಮಾಡಬೇಕೆಂದು ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಿದೆ. ಅದರಂತೆ ನಿನ್ನೆ ನಡುರಾತ್ರಿಯಲ್ಲಿ ಬ್ರಹ್ಮರಾಕ್ಷಸನ ಉಚ್ಚಾಟನೆ ನಡೆದಿದೆ. ಊರಿಗೆ ಊರೇ ಸೇರಿ ಈ ಉಚ್ಚಾಟನೆ ನಡೆಸಬೇಕಾಗಿರೋದ್ರಿಂದ ಪ್ರತಿ ಮನೆಯವರು ಇದರಲ್ಲಿ ಭಾಗಿಯಾಗಬೇಕು. ಅದರಂತೆ ಪ್ರತಿ ಮನೆಯಿಂದ ರಕ್ತ ಬಲಿಗಾಗಿ 1 ಕೋಳಿ, 1 ಲಿಂಬೆಹಣ್ಣು, 1 ತೆಂಗಿನಕಾಯಿ, 1 ತೆಂಗಿನ ಗರಿಯ ದೀವಟಿಗೆಯನ್ನು ದೇವಸ್ಥಾನಕ್ಕೆ ನೀಡಬೇಕು. ರಾತ್ರಿ 12 ಗಂಟೆಯಾಗುತ್ತಿದ್ದಂತೆ ದೈವರಾಜ ಬಬ್ಬುಸ್ವಾಮಿ ಹಾಗೂ ಗುಳಿಗ ದೈವದ ಪಾತ್ರೆಯ ದರ್ಶನ ಸೇವೆಯಾಗಿ ಬಳಿಕ ಆ ಪರಿಸರದಲ್ಲಿ ಇರೋ ಎಲ್ಲ ಪ್ರೇತಾತ್ಮ, ಬ್ರಹ್ಮರಾಕ್ಷಸನನ್ನು ದೈವರಾಜ ಬಬ್ಬುಸ್ವಾಮಿ ಆವಾಹನೆ ಮಾಡಿ ಗುಳಿಗ ದೈವದ ಮೂಲಕ ಕಳುಹಿಸಿ ನದಿ ತೀರದಲ್ಲಿ ಮೋಕ್ಷ ನೀಡಲಾಯಿತು. ಈ ವೇಳೆ ಕೇವಲ ಪುರುಷರು ಮಾತ್ರ ಭಾಗವಹಿಸಲಿದ್ದು, ಯಾರೊಬ್ಬರೂ ಆ ಪರಿಸರದಲ್ಲಿ ಓಡಾಡುವಂತಿಲ್ಲ. ಹೀಗಾಗಿ ಪೊಲೀಸರು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೆ ಆ ಪರಿಸರದ ಸಂಚಾರ ನಿಷೇಧ ಮಾಡಿದ್ದರು. ರಸ್ತೆಯಲ್ಲಿ ಯಾರು ಓಡಾಡದಂತೆ ಮೊದಲೇ ಎಲ್ಲರಿಗೂ ಸೂಚನೆ ನೀಡಲಾಗಿತ್ತು. ಈ ಉಚ್ಚಾಟನೆ ನೋಡುವವರು ರಾತ್ರಿ 10 ಗಂಟೆಯೊಳಗೆ ದೇವಸ್ಥಾನಕ್ಕೆ ಬಂದು ಸೇರಬೇಕೆಂದು ಆಡಳಿತ ಮಂಡಳಿ ಸೂಚಿಸಿತ್ತು.
ಈ ಬಗ್ಗೆ ದೇವಸ್ಥಾನದ ಸಂಬಂಧಪಟ್ಟ ರಾಜೇಶ್ ಎಂಬವರು ಮಾತನಾಡಿದ್ದು, ಬ್ರಹ್ಮರಾಕ್ಷಸನ ಉಚ್ಚಾಟನೆ ಪ್ರಕ್ರಿಯೆಗಳು ರಾತ್ರಿ 11 ಗಂಟೆಗೆ ಆರಂಭಗೊಂಡಿದ್ದು ಮುಂಜಾನೆವರೆಗೂ ಮುಂದುವರೆದಿತ್ತು ಎಂದಿದ್ದಾರೆ. ದೇವಸ್ಥಾನದಲ್ಲಿ ಉಚ್ಚಾಟನೆ ಮಾಡಿದ ಬಳಿಕ ಸುಮಾರು 5 ಕಿಲೋಮೀಟರ್ ದೂರ ಇರುವ ಕೂಳೂರಿನ ಫಲ್ಗುಣಿ ನದಿಯವರೆಗೂ ಗುಳಿಗ ದೈವ ಸೇರಿ ಕ್ಷೇತ್ರದವರು ನಡೆದುಕೊಂಡೇ ತೆರಳಿ ನದಿ ತೀರಕ್ಕೆ ಬಿಟ್ಟಿದ್ದಾರೆ. ಈ ಮೂಲಕ ಬ್ರಹ್ಮರಾಕ್ಷಸ ಈ ದೇರೆಬೈಲ್ ಗ್ರಾಮದಿಂದ ಹೊರಟು ಹೋಯಿತು ಅನ್ನೋ ನಂಬಿಕೆ ಮೂಡಿದೆ. ಒಟ್ಟಿನಲ್ಲಿ ಇಂತಹ ಅಪರೂಪದ ವಿಶಿಷ್ಟ ಸಂಪ್ರದಾಯಕ್ಕೆ ದೇರೆಬೈಲ್ ಗ್ರಾಮ ಸಾಕ್ಷಿಯಾಯಿತು ಅನ್ನೋದೇ ವಿಶೇಷವಾಗಿದೆ. ಒಟ್ಟಿನಲ್ಲಿ ತುಳುನಾಡಿನ ಜನರು ನಂಬಿಕೆಯಲ್ಲೇ ಬದುಕುತ್ತಿದ್ದಾರೆ ಎಂಬುದು ಮನವರಿಕೆಯಾಗಿದೆ.